ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್, ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಆ್ಯಂಡ್ ಒನ್ ಮೋರ್ ಅನೌನ್ಸ್ಮೆಂಟ್ ಏನು ಅಂದರೆ, ಏಪ್ರಿಲ್ 1 ಇಂದ 21 ಡೇಸ್ ನಾನು ಮನಿ ಮಿರಾಕಲ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಫಿನಾನ್ಷಿಯಲ್ ಫ್ರೀಡಮ್ನ ಬೇಕು, ನಿಮ್ಮ ಒಂದು ಎನರ್ಜಿನ ಶಿಫ್ಟ್ ಮಾಡಬೇಕು ರಿಲೇಟೆಡ್ ಟು ಮನಿ ಅಂತ ಅಂದರೆ ನೀವು ಈ ಒಂದು ವರ್ಕ್ಶಾಪ್ನ ಜಾಯಿನ್ ಆಗಬಹುದು. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಅನೌನ್ಸ್ಮೆಂಟ್ ಏನು ಅಂತಂದರೆ, ಏಪ್ರಿಲ್ 1 ಇಂದ ನಾನು ಮನಿ ಮಿರಾಕಲ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಈ ವರ್ಕ್ಶಾಪ್ 21 ಡೇಸ್ ಇರುತ್ತೆ. ನಿಮ್ಮ ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡುತ್ತೆ, ನಿಮ್ಮ ಒಂದು ಎನರ್ಜಿ ಶಿಫ್ಟ್ ಆಗುತ್ತೆ, ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಅನ್ನೋದು ಈ ಒಂದು ವರ್ಕ್ಶಾಪ್ ಮುಗಿದಾದ್ಮೇಲೆ ಸಿಗುತ್ತೆ ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಎಲ್ಲ ಪ್ರೆಸೆನ್ಸ್ ಇದ್ದೀರಾ? ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ವ್ಯಕ್ತಿ ಕೀಪ್ ಆನ್ ನಿಮಗೆ ಒಂದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಯಾವುದೇ ರೀತಿನಲ್ಲೂ ಕ್ಲಾರಿಟಿ ಅನ್ನೋದು ಈ ವ್ಯಕ್ತಿ ಕಡೆಯಿಂದ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಏನ್ ಈ ರಿಲೇಶನ್ಶಿಪ್, ಯಾಕೆ ಈ ವ್ಯಕ್ತಿ ನನ್ನ ಲೈಫಿಗೆ ಬಂದಿದ್ದಾರೆ, ಏನ್ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಏನು ಲರ್ನಿಂಗ್ಸ್ ನನಗೆ ಈ ಒಂದು ರಿಲೇಶನ್ಶಿಪ್ ಇಂದ ಪಡ್ಕೊಳಕ್ಕಿದೆ ಅಂತ ಕೀಪ್ ಆನ್ ನಿಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ಸ್ ಕೀಪ್ ಆನ್ ಸೇಯಿಂಗ್ ದಟ್. ಅಂದ್ರೆ ತುಂಬಾನೇ ನೆಗೆಟಿವ್ ವಿಚಾರಗಳು ಬರ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ವಿಚಾರವಾಗಿ. ಅಂಡ್ ಈ ಒಂದು ರಿಲೇಶನ್ಶಿಪ್ಗೆ ಬಂದಾಗಿಂದ ಖುಷಿಯಾಗಿ ಇರೋಕ್ಕಿಂತ ಹೆಚ್ಚಾಗಿ ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದೇ ಜಾಸ್ತಿ ಆಗಿದೆ ಅಂತ ಹೇಳಬಹುದು. ಬಿಕಾಸ್ ದಿಸ್ ಪರ್ಸನ್ ಇವ್ರಿಗೇನೆ ಕ್ಲಾರಿಟಿ ಇಲ್ಲ ಈ ರಿಲೇಶನ್ಶಿಪ್ ಬಗ್ಗೆ. ಸೊ ಈ ವ್ಯಕ್ತಿ ನಿಮಗೆ ಯಾವ ರೀತಿ ಕ್ಲಾರಿಟಿ ಕೊಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಹೇಳಿ. ಅಂಡ್ ಈ ವ್ಯಕ್ತಿ ತುಂಬಾ ಕಂಪೇರಿಟಿವ್ ಮಾಡ್ಕೊಳ್ತಾ ಇದ್ದಾರೆ, ಫ್ಯೂಚರ್ ಅಲ್ಲಿ ಏನಾಗುತ್ತೋ ಏನೋ ಅಂತ. ಬೇರೆದವರ ಒಂದು ಲೈಫ್ನ ನೋಡಿ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ಕಮಿಟ್ಮೆಂಟ್ ಕೊಟ್ಟರೆ ಅಥವಾ ಮ್ಯಾರೇಜ್ ಆದರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟು ಮದುವೆ ಅಂತ ಆದರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಆಮೇಲೆ ಫ್ರೀಡಮ್ ಹೋಗ್ಬಿಡುತ್ತೆ, ಫ್ರೀ ಆಗಿರೋಕ್ಕಾಗೋದಿಲ್ಲ, ನನ್ನ ಫ್ರೀಡಮ್ ಕಳ್ಕೊಂಡ್ಬಿಡ್ತೀನಿ ಅಂತೆಲ್ಲ ಇವ್ರಿಗೆ ಯೋಚನೆ ಬರ್ತಾ ಇದೆ. ಹೀಗಾಗಿ ಇವರು ಕಮಿಟ್ಮೆಂಟ್ ವಿಚಾರ ಅಂತ ಬಂದರೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವ್ರದ್ದು ಕ್ಯಾಸ್ಟ್ ಪ್ರಾಬ್ಲಮ್ ಇದೆ, ರಿಲಿಜಿಯನ್ ಪ್ರಾಬ್ಲಮ್ ಇದೆ. ಹೀಗಾಗಿ ಕೂಡ ಈ ಒಂದು ರಿಲೇಶನ್ಶಿಪ್ ಉಳಿಯಲ್ಲ ಅನ್ನೋ ಒಂದು ಹಂತದಲ್ಲಿ ಬಂದು ನಿಂತಿದೆ ಅಂತ ಹೇಳ್ಬಹುದು. ಆ್ಯಂಡ್ ಅಗೇನ್ ಇವರ ಒಂದು ಥಾಟ್ಸ್ ಯಾವ ರೀತಿ ಇದೆ ಅಂತಂದರೆ, ಎಷ್ಟು ದಿನ ಇರುತ್ತೋ ಇರಲಿ, ಇದ್ದಷ್ಟು ದಿನ ಚೆನ್ನಾಗಿರೋಣ, ಇರುವಷ್ಟು ದಿನ ಚೆನ್ನಾಗಿರೋಣ, ಲೈಫ್ ಯಾರಿಗೆ ಗೊತ್ತು, ಇವತ್ತಿರೋರು ನಾಳೆ ಇರಲ್ಲ ಅನ್ನೋ ಒಂದು ಇದರಲ್ಲಿ ಇವ್ರು ಇದ್ದಾರೆ ಅಂತ ಹೇಳಬಹುದು. ಕೈಂಡ್ ಆಫ್ ಈ ಕಡೆ ತೀರಾ ನಿಮಗೆ ಹತ್ರನೂ ಅಲ್ಲ, ತೀರಾ ದೂರನೂ ಅಲ್ಲ, ಆ ರೀತಿ ಒಂದು ಫೀಲ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಸಮ್ಟೈಮ್ಸ್ ಈ ವ್ಯಕ್ತಿ ನಿಮಗೆ ಫೀಲ್ ಮಾಡಿಸೋದು ತುಂಬ ನೀವು ಅವ್ರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್, ನೀವಿಲ್ಲದೆ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮನ್ನ ಫೀಲ್ ಮಾಡಿಸ್ತಾರೆ. ಇನ್ ಸಮ್ಟೈಮ್ಸ್ ನಿಮ್ಮ ಜೊತೆ ಮಾತಾಡದೆ ತಿಂಗಳುಗಟ್ಲೆನೂ ಇದ್ದು ಬಿಡ್ತಾರೆ. ಸೊ ನಿಮಗೆ ಇದರಿಂದಾಗಿ ಸ್ಟಕ್ ಫೀಲ್ ಆಗಿದೆ. ಆ್ಯಂಡ್ ನೀವು ಕೂಡ ಹಂತ ಹಂತವಾಗಿ ಈ ವ್ಯಕ್ತಿ ಮೇಲೆ ಇಂಟ್ರೆಸ್ಟ್ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ಬಹುದು. ಆ್ಯಂಡ್ ಈ ವ್ಯಕ್ತಿ ಯಾವ ರೀತಿ ಅಂತಂದ್ರೆ, ವೆನ್ ಯು ಫೀಲ್ ಅಂದ್ರೆ ಅವ್ರಿಗೆ ಸರಿ ಇನ್ನೇನು ಈ ರಿಲೇಶನ್ಶಿಪ್ ಇಂದ ಮೂವ್ ಆನ್ ಆಗೋಣ ಅಂತ ನಿಮ್ಮ ಥಾಟಲ್ಲಿ ಬರ್ತಿದ್ದ ಹಾಗೆ ಆ ವ್ಯಕ್ತಿಗೆ ಯಾವ ರೀತಿ ಅರ್ಥ ಆಗುತ್ತೋ ಗೊತ್ತಿಲ್ಲ. ಹಿ ಜಸ್ಟ್ ಆರ್ ಶಿ ಜಸ್ಟ್ ಕಮ್ ಟು ಯು. ನೀವು ಸ್ವಲ್ಪ ಇಗ್ನೋರೆಂಟ್ ಮಾಡಿದ್ರೆ, ನೀವು ಸ್ವಲ್ಪ ಅವ್ರನ್ನ ಬಿಟ್ಟು ಬದುಕ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಅವರು ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮನ್ನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ನಿಮ್ಮನ್ನ ನೆಮ್ಮದಿಯಾಗಿ ಇರೋದಕ್ಕೂ ಬಿಡ್ತಾ ಇಲ್ಲ ಅಂತ ಹೇಳ್ಬಹುದು. ಒಂದು ರೀತಿನಲ್ಲಿ ಇವ್ರಿಗೆ ನೀವು ಒಂಥರ ನಿಮ್ಮ ಒಂದು ಫೀಲಿಂಗ್ಸ್ ಆಗಲಿ, ನೀವಾಗಲಿ ಇವ್ರಿಗೆ ಒಂಥರ ಕೈಗೊಂಬೆ ಆದ ಹಾಗಾಗಿದೆ. ಒಂದು ಟಾಯ್ ಥರ ಇವ್ರು ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ. ಈ ಥರ ಎಲ್ಲ ಆಗಿದೆ ಅಂದರೆ ನೀವು ಓವರ್ ಎಬಿಲಿಟಿ ಕೊಟ್ಟಿದ್ದೀರಾ. ಈ ಥರ ಎಲ್ಲ ವ್ಯಕ್ತಿ ನಿಮ್ಮ ಜೊತೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಓವರ್ ಆಕ್ಸಿಸ್ ಅಂತ ಹೇಳಬಹುದು. ಜಾಸ್ತಿ ಅವೈಲಬಿಲಿಟಿ ಕೊಟ್ಟಿದ್ದೀರಾ, ಅವಶ್ಯಕತೆಗೂ ಮೀರಿದಂತಹ ನಿಮ್ಮ ಒಂದು ಪರ್ಸನಲ್ ಲೈಫ್ನ ಡಿಸ್ಕಸ್ ಮಾಡಿದ್ದೀರಾ ಇಲ್ಲಿ. ಹೀಗಾಗಿ ಈ ವ್ಯಕ್ತಿ ನಿಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೆಲವುದು ಇದು ರಿಲೇಶನ್ಶಿಪ್ ಅಲ್ಲಿ ಇದ್ದು ಕೂಡ ಬೇರೆ ಒಂದು ಪರ್ಸನ್ ಜೊತೆ ಒಂದು ಕನೆಕ್ಷನ್ ಇಟ್ಕೊಂಡಿರುವಂತದ್ದು ಇಲ್ಲಿ ಎನರ್ಜೀಸ್ ಇದೆ. ಬಹುಶಃ ಈ ವ್ಯಕ್ತಿಗೆ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಅಥವಾ ಬ್ರೇಕಪ್ ಆಗಿದೆ, ಅಥವಾ ಇವ್ರಿಗೆ
ಡಿವೋರ್ಸ್ ಕೂಡ ಆಗಿದೆ. ಸೊ ಆ ತರದ ವ್ಯಕ್ತಿ ಜೊತೆ ನಿಮ್ಮ ಒಂದು ಕನೆಕ್ಷನ್ ಇದೆ. ಹೀಗಾಗಿ ಇವರು ಪಾಸ್ಟ್ ಅಲ್ಲಿ ನಂದು ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗಿ ತುಂಬಾ ಟ್ರಾಮಟೈಸ್ ಆಗಿದೆ. ಸೊ ನಿನಗೆ ಯಾವ ರೀತಿಯಲ್ಲಿ ನಾನು ಮ್ಯಾರೇಜ್ ಪ್ರಪೋಸಲ್ನ ಕೊಡ್ಲಿ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ಲಿ ಅಂತ ಈ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇನ್ ಕೆಲವ್ರದ್ದು ಮ್ಯಾರಿಡ್ ಆಗಿದೆ ಅಂಡ್ ಇಲ್ಲಿ ನೀವು ರಿಲೇಶನ್ಶಿಪ್ ಅಲ್ಲಿ ಮ್ಯಾರಿಡ್ ಇದ್ದೀರಾ ಅಂತಂದ್ರೆ ಇವರಿಂದ ನಿಮ್ಗೆ ನಿಜವಾಗ್ಲೂ ಯಾವುದೇ ರೀತಿಯ ಒಂದು ಕಮಿಟ್ಮೆಂಟ್ ಸಿಗಲ್ಲ ಅಂತ ಹೇಳ್ಬೋದು. ದಟ್ ನನ್ನ ಮ್ಯಾರಿಡ್ ಲೈಫ್ ಚೆನ್ನಾಗಿಲ್ಲ, ನನ್ನ ಪಾರ್ಟ್ನರ್ ಜೊತೆ ನಾನು ಖುಷಿಯಾಗಿಲ್ಲ, ಅವ್ರಿಗೆ ಡಿವೋರ್ಸ್ ಕೊಡ್ತೀನಿ, ಅವ್ರನ್ನ ಬಿಟ್ಟು ಬರ್ತೀನಿ ಅಂತ. ನೋ, ಈ ಥರದ್ದೆಲ್ಲ ಮಾತುಗಳಿಗೆ ನೀವು ಮೋಸ ಹೋಗೋದಕ್ಕೆ ಹೋಗಬೇಡಿ. ಬಿಕಾಸ್ ಇವ್ರು ಆಲ್ರೆಡಿ ಡಿವೋರ್ಸ್ ಆಗಿದೆ ಆ್ಯಂಡ್ ಅದಾದಮೇಲೆ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತಂದರೆ ಮೈಟ್ ಬಿ ಯೋಚನೆ ಮಾಡಬಹುದು. ಬಟ್ ಇವ್ರಿಗೆ ಮದುವೆ ಆಗಿದೆ, ಸ್ಟಿಲ್ ಡಿವೋರ್ಸ್ ಕೊಟ್ಟಿಲ್ಲ, ಬಟ್ ನಿಮ್ಮ ಜೊತೆ ಇದ್ದಾರೆ ಅಂತಂದರೆ ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಓಕೆ, ಸೊ ಸ್ವಲ್ಪ ನೀವೇ ನಿಮ್ಮ ಮೈಂಡಿಗೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಆತ್ಮಸಾಕ್ಷಿನ ಕೇಳ್ಕೊಳ್ಳಿ, ಈ ಥರದ ಒಂದು ಲೈಫ್ ನನಗೆ ಬೇಕಾ ಅಂತಂದು. ಓಕೆ, ಆ ಥರದ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಕೆಲವ್ರದ್ದು ರಿಲೇಷನ್ಶಿಪ್ ಹೇಗಿದೆ ಅಂತಂದರೆ ನಿಮಗೂ ಪಾಸ್ಟ್ ಇದೆ, ಅವ್ರಿಗೂ ಪಾಸ್ಟ್ ಇದೆ, ಬಟ್ ಇಬ್ಬರಿಗೂ ಆ ಪಾಸ್ಟಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ಒಬ್ಬರ ಎಮೋಷನ್ಸ್ ಇನ್ನೊಬ್ಬರಿಗೆ ಬೇಕು ಅಥವಾ ಲೋನ್ಲಿನೆಸ್ನ ಬೇರ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ರಿಲೇಷನ್ಶಿಪ್ಪಿಗೆ ಬಂದಿದ್ರಿ ಅಂತ ಹೇಳಬಹುದು. ಬಟ್ ಅದಾದಮೇಲೆ ನಿಮಗೆ ನಿಮ್ಮ ಪಾಸ್ಟ್ ಪರ್ಸನ್ನ ರಿಫ್ಲೆಕ್ಟ್ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಅವರ ಒಂದು ಪಾಸ್ಟ್ ವ್ಯಕ್ತಿನ ನಿಮ್ಮ ಥ್ರೂ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಲೈಕ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ವಿಚಾರಗಳು ಅಥವಾ ಅವರ ಒಂದು ವಿಚಾರಗಳು ಮುಂಚೆ ಇರುವಂತಹ ಒಂದು ಕ್ಲಾರಿಟಿ ಅಥವಾ ಆ ಒಂದು ಓಪನ್ ಟಾಕ್ಸ್ ಏನಿತ್ತು ಈಗ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇಲ್ಲ ಅಂತ ಹೇಳ್ಬಹುದು. ಈ ವ್ಯಕ್ತಿ ಸ್ವತಃ ಹೀಲಿಲ್ಲ, ತುಂಬಾ ಕಂಪ್ಲೇನಿಂಗ್ ಇದ್ದಾರೆ, ತುಂಬಾ ಡ್ರೈನ್ಡ್ ಇದ್ದಾರೆ, ತುಂಬಾ ನೆಗೆಟಿವ್ ಪರ್ಸೆಪ್ಷನ್ ಅಲ್ಲಿ ಇದ್ದಾರೆ. ಇವರ ಒಂದು ಥಾಟ್ ಪ್ರೊಸೆಸ್ ತುಂಬಾ ನೆಗೆಟಿವ್ ಇದೆ, ತುಂಬಾ ಟಾಕ್ಸಿಕ್ ಅಂತ ಹೇಳ್ಬಹುದು. ಇವರು ತುಂಬಾ ಟಾಕ್ಸಿಕ್ ಫೀಲ್ ಮಾಡ್ತಾ ಇದ್ದಾರೆ, ಇವರನ್ನೇ ಇವ್ರು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಅಂದ್ರೆ ಅನ್ಗ್ರೇಟ್ಫುಲ್ನೆಸ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬಹುದು. ಒಂದು ರೀತಿನಲ್ಲೂ 1% ಆಫ್ ಗ್ರಾಟಿಟ್ಯೂಡ್ ಈ ವ್ಯಕ್ತಿಗೆ ಇಲ್ಲ ಅಂತ ಹೇಳ್ಬಹುದು. ಬಟ್ ಸ್ಟಿಲ್ ಈ ವ್ಯಕ್ತಿ ಮೇಲೆ ತುಂಬಾ ಅಬ್ಸೆಷನ್ ನಿಮ್ಗೆ ಇದೆ ಅಂತ ಹೇಳ್ಬಹುದು. ಏನಾದ್ರೂ ಆಗ್ಲಿ ಈ ವ್ಯಕ್ತಿನ ಪಡ್ಕೋಬೇಕು ಅನ್ನೋ ಒಂದು ಹುಚ್ಚು ಭ್ರಮೆನಲ್ಲಿ ನೀವಿದ್ದೀರಾ, ಯಾರು ನೀವು ನೋಡ್ತಾ ಇದ್ದೀರಾ. ಮೈಟ್ ಬಿ ಇದು ಪ್ರೀತಿ ಅಲ್ಲ, ಇಟ್ಸ್ ಜಸ್ಟ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಇರಬಹುದು ಅಥವಾ ಅತಿಯಾದಂತಹ ಅಟ್ಯಾಚ್ಮೆಂಟ್ ಕೂಡ ಇರಬಹುದು. ಸೊ ಈ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡಿ. ಪ್ರೀತಿ ಯಾವಾಗಲೂ ಸ್ಟ್ರೆಸ್ ಕೊಡೋದಿಲ್ಲ. ನಾನು ಯಾವಾಗಲೂ ಎಲ್ಲ ವಿಡಿಯೋದಲ್ಲೂ ಅದನ್ನೇ ಹೇಳೋದು, ಪ್ರೀತಿ ಅನ್ನೋದು ಕ್ಲಿಯರ್ ಆಗಿರಬೇಕು, ಸ್ಪಷ್ಟತೆ ಇರಬೇಕು. ಏನ್ ಮಾಡ್ತೀವಿ, ಮುಂದೆ ನಾವು ಲೈಫಲ್ಲಿ ಖುಷಿಯಾಗಿ ಇರ್ತೀವ ಇಲ್ವಾ ಅನ್ನೋದ್ರ ಒಂದು ಅರಿವು ನಮಗಿರಬೇಕು. ನಮ್ಮ ಜವಾಬ್ದಾರಿಗಳು ಏನಿದೆ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳು ಏನಿದೆ, ಅದನ್ನೆಲ್ಲ ನಾವು ಹೆಂಗೆ ಫೇಸ್ ಮಾಡ್ತೀವಿ ಅನ್ನೋದ್ರ ಒಂದು ಕ್ಲಾರಿಟಿ, ಆ ಥರದ ಒಂದು ಟಾಕ್ಸ್ಗಳನ್ನ, ಒಂದು ಸೀರಿಯಸ್ ಟಾಕ್ಸ್ಗಳನ್ನ ನೀವಿಬ್ರು ಮಾತಾಡುವಷ್ಟರ ಮಟ್ಟಿಗೆ ಕಮ್ಯುನಿಕೇಶನ್ ಬಿಲ್ಡ್ ಆಗಿರಬೇಕು. ಇಲ್ಲಿ ವೆನ್ ಇಟ್ ಕಮ್ಸ್ ಟು ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟ್ ಬಗ್ಗೆ, ಮ್ಯಾರೇಜ್ ಬಗ್ಗೆ, ರೆಸ್ಪಾನ್ಸಿಬಿಲಿಟಿ ಬಗ್ಗೆ, ಫ್ಯೂಚರ್ ಬಗ್ಗೆ ಏನಾದರೂ ನಿಮ್ಮ ವಿಚಾರವಾಗಿ ನೀವು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ವ್ಯಕ್ತಿ ತುಂಬ ಸಲೀಸಾಗಿ ರೀಸನ್ ಕೊಟ್ಟು ಎಸ್ಕೇಪ್ ಆಗ್ತಾರೆ. ಆ್ಯಂಡ್ ಹಿ ಆರ್ ಶಿ ನಾಟ್ ರೆಡಿ ಫಾರ್ ಅ ಕಮಿಟ್ಮೆಂಟ್. ಇಟ್ಸ್ ಕ್ಲಿಯರ್ಲಿ ಸೇಸ್ ದಟ್ ಈ ವ್ಯಕ್ತಿ ಹೀಲಿಲ್ಲ, ಕ್ಲಾರಿಟಿ ಇಲ್ಲ, ಆ್ಯಂಡ್ ಈ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಇವ್ರಿಗೆ ಒಂದು ಪಾರ್ಟ್ನರ್ ಕಡೆಯಿಂದ ಸಿಗುವಂತಹ ಎಲ್ಲ ಸೌಕರ್ಯಗಳು ಸಿಗಬೇಕು, ಬಟ್ ಅದಕ್ಕೆ ಒಂದು ಲೇಬಲ್ ಆಗಲಿ ಹೆಸರಾಗಲಿ ಕೊಡೋದಕ್ಕೆ ಈ ವ್ಯಕ್ತಿ ಕಡೆಯಿಂದ ಆಗ್ತಾ ಇಲ್ಲ ಅಥವಾ ಇಷ್ಟ ಇಲ್ಲ. ಬಟ್ ಇಲ್ಲಿ ಕ್ಲಿಯರ್ ಆಗಿ ನನಗೆ ರೀಡಿಂಗ್ ಅಲ್ಲಿ ಅರ್ಥ ಆಗ್ತಾ ಇರೋದು, ಜಸ್ಟ್ ಅವರು ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ, ನಿಮ್ಮ ಒಂದು ಲೈಫ್ ಜೊತೆ ಆಟ ಆಡ್ತಾ ಇದ್ದಾರೆ, ಆಪ್ಷನ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ನೀನಿಲ್ಲ ಅಂದ್ರೆ ಇನ್ನೊಬ್ರು, ಅವ್ರಿಲ್ಲ ಅಂದ್ರೆ ಮತ್ತೊಬ್ರು ಅನ್ನೋ ರೀತಿನಲ್ಲಿ ಫೀಲ್ ಮಾಡಿಸ್ತಾ ಇದ್ದಾರೆ. ಅಂಡ್ ಸಮ್ವೇರ್ ನಿಮ್ಗೆ ಈ ತರದೆಲ್ಲ ನೋಡಿ ನೋಡಿ ನಾನು ಹಂಗೆ ಆಗ್ಬಿಡ್ಬೇಕು ಅನ್ನೋ ತರ ಥಾಟ್ಗಳು ನಿಮ್ಗೂ ಬರ್ತಾ ಇದೆ. ಅದು ಸಹಜ ಯಾರಿಗಾದ್ರೂ. ಬಟ್ ನಿಮ್ಮ ಸೆಲ್ಫ್ನ ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಜಸ್ಟ್ ಥಿಂಕ್ ಮಾಡಿ, ಈ ಥರದ ಲೈಫ್ನ ನಾನು ಡಿಸರ್ವ್ ಮಾಡ್ತೀನಾ? ಓಕೆ, ಇವ್ರ ಕಡೆ ನನಗೆ ಒಂದು 10 ನಿಮಿಷ ಅಟೆನ್ಷನ್ ಬೇಕು ಅಂತ ಇವ್ರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿ. ಸೊ ಈ ವ್ಯಕ್ತಿ ಕಡೆಯಿಂದ ಏನೋ ನಿಮ್ಗೆ ರಿಫ್ಲೆಕ್ಟ್ ಆಗ್ತಾ ಇದೆ, ಸಮಥಿಂಗ್ ಇವರ ಒಂದು ಬಿಹೇವಿಯರ್ ನಿಮಗೆ ಅಷ್ಟೊಂದು ನೋವು ಕೊಡ್ತಾ ಇದೆ ಅಂದರೆ ಸಮ್ವೇರ್ ನಿಮ್ಮ ಸೆಲ್ಫಿಗೆ ನೀವೇ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅಲ್ಲಿ ಹೇಳ್ತಾ ಇದ್ದೀರಾ ದಟ್ ಐ ಆಮ್ ಓಕೆ ವಿತ್ ದಿಸ್ ಟಾಕ್ಸಿಸಿಟಿ. ಯಾರು ನಾನು ಹೆಂಗೆ ಬಂದು ಟ್ರೀಟ್ ಮಾಡಿದ್ರು ಐ ಆಮ್ ಓಕೆ ಫಾರ್ ದಟ್.
ಯಾರೇ ಬಂದು ನನ್ನ ಜೊತೆ ಇರ್ತಾರೆ ಅಂದರೆ ಇರಲಿ, ಹೋಗ್ತಾರೆ ಅಂದರೆ ಹೋಗಲಿ ಅಂತ ನೀವೇ ನಿಮ್ಮ ಮೈಂಡ್ನ ಟ್ರೈನ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಲಿಮಿಟಿಂಗ್ ಬಿಲೀಫ್ಸ್ನ ನೀವು ಶಿಫ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ನೀವು ರೀಪ್ರೋಗ್ರಾಮ್ ಮಾಡ್ಕೊಳ್ಳೇಬೇಕು. ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ನೀವು ರೀಪ್ರೋಗ್ರಾಮ್ ಮಾಡಬೇಕು. ಇವ್ರಿಗೆ ಒಂದು ರಿಗ್ರೆಟ್ ಇದೆ ಅಥವಾ ಒಂದು ರೆಸ್ಟ್ಲೆಸ್ನೆಸ್ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಒಂದು ಆಸಕ್ತಿ ಕೂಡ ಇದೆ. ಆ ಥರ ಫೀಲ್ ಯಾವಾಗ ಆಗುತ್ತೆ ಅಂತಂದರೆ ಇವ್ರಿಗೆ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯ ಈ ವ್ಯಕ್ತಿಗೆ ಯಾವಾಗ ಶುರುವಾಗುತ್ತೆ ಅಂದರೆ, ನೀವು ಯಾವಾಗ ಈ ವ್ಯಕ್ತಿಗೆ ಅಟೆನ್ಷನ್ ಕೊಡೋದು ಕಮ್ಮಿ ಮಾಡ್ತೀರಾ, ಯಾವಾಗ ಈ ವ್ಯಕ್ತಿ ಬಗ್ಗೆ ಎಂಟರ್ಟೈನ್ ಮಾಡೋದನ್ನು ಕಮ್ಮಿ ಮಾಡ್ತೀರಾ, ಆವಾಗ ಈ ವ್ಯಕ್ತಿ ತುಂಬಾ ಅಬ್ಸೆಸ್ಡ್ ಆಗ್ತಾರೆ. ತುಂಬಾ ನಾನು ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಇವ್ರಿಗೆ ಜಾಗೃತವಾಗುತ್ತೆ. ಆ್ಯಂಡ್ ಅಗೇನ್ ಮತ್ತೆ ಈ ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಅಟೆನ್ಷನ್ ತೋರ್ಸಕ್ಕೆ ಬರ್ತಾರೆ, ಪ್ರೀತಿ ತೋರ್ಸಕ್ಕೆ ಬರ್ತಾರೆ, ಎಫರ್ಟ್ ಹಾಕಕ್ಕೆ ಬರ್ತಾರೆ. ಆ್ಯಂಡ್ ನೀವು ಅದನ್ನು 4 ದಿನ ಅವ್ರ ಕನ್ಸಿಸ್ಟೆನ್ಸಿಯಿಂದ ಮಾಡಿದ್ರೆ ಅದೇ ಪ್ರೀತಿ, ಓಕೆ ಈ ವ್ಯಕ್ತಿ ಬದಲಾಗಿದ್ದಾರೆ ಅಂತ ಅಗೇನ್ ಯು ಫರ್ಗಿವ್. ಚೇಂಜ್ ಆಗಬೇಕು ಅಂತ ಯಾವತ್ತೋ ಅಂದ್ಕೊಂಡಿದ್ರೆ ಇಷ್ಟು ತಿಂಗಳು ಇಷ್ಟು ವರ್ಷ ಈ ವ್ಯಕ್ತಿಗೆ ಬೇಕಾಗಿರಲಿಲ್ಲ, ನಿಮಗೋಸ್ಕರ ಚೇಂಜ್ ಆಗಬೇಕು ಅಂದಿದ್ರೆ ಪ್ರೀತಿ ಫೋರ್ಸ್ಫುಲ್ ಆಗಿ ಆಗೋದಲ್ಲ. ಆ ಪ್ರೀತಿ ನಿಜವಾಗ್ಲೂ ಇದ್ರೆ ಆ ವ್ಯಕ್ತಿಗೋಸ್ಕರ ಆಟೋಮೆಟಿಕ್ ಆಗಿ ಅವ್ರು ಚೇಂಜ್ ಆಗ್ತಾರೆ. ಈಗ ಅವ್ರಿಗೋಸ್ಕರ ನೀವು ಎಷ್ಟೊಂದು ವಿಚಾರಗಳು ಕಾಂಪ್ರಮೈಸ್ ಆಗಿರ್ತೀರಾ, ಅವ್ರಿಗೋಸ್ಕರ ನೀವು ಎಷ್ಟೊಂದು ವಿಚಾರಗಳಲ್ಲಿ ಚೇಂಜ್ ಆಗಿರ್ತೀರಾ. ಇನ್ ದ ಸೇಮ್ ಕೇಸ್ ನಿಮಗೋಸ್ಕರನೂ ಆ ವ್ಯಕ್ತಿ ಚೇಂಜ್ ಆಗಬೇಕು. ಇಫ್ ಚೇಂಜ್ ಅಥವಾ ಎಫರ್ಟ್ ಒಂದು ಕಡೆಯಿಂದ ಇದೆ ಅಂತಂದರೆ ಇಟ್ಸ್ ಕ್ಲಿಯರ್ಲಿ ಸೇಸ್ ಇಟ್ಸ್ ನಾಟ್ ಲವ್, ಅಟ್ಯಾಚ್ಮೆಂಟ್ ಅಂತಾನೆ. ಎಫರ್ಟ್ ಒಂದೇ ಕಡೆ ಇದೆ ಅಂತಂದರೆ ನೀವು ಅಷ್ಟೇ ಎಫರ್ಟ್ ಆಗ್ತಾ ಇದ್ದೀರಾ, ನಿಮಗಷ್ಟೇ ಅಟ್ಯಾಚ್ಮೆಂಟ್ ಇದೆ. ಈ ವ್ಯಕ್ತಿಗೆ ಅಟ್ಯಾಚ್ಮೆಂಟ್ ಇಲ್ಲ ಅಥವಾ ಪ್ಯೂರ್ ಒಂದು ಫೀಲಿಂಗ್ಸ್ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಇವ್ರಿಗೆ ಬೇಕು ಇವರ ಒಂದು ನೀಡ್ ಫುಲ್ಫಿಲ್ನ ಅಥವಾ ಇವರ ಒಂದು ಡಿಸೈರ್ಸ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ, ಒಂದು ಗ್ಯಾಪ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ ನೀವು ಬೇಕು ಅಂತ ಹೇಳಬಹುದು. ಸೊ ಅಂದರೆ ಇವ್ರ ಲೈಫಲ್ಲಿ ಒಂದು ವ್ಯಾಲಿಡೇಷನ್ ತಗೋಬೇಕು ಅಥವಾ ಒಂದು ವ್ಯಾಲಿಡೇಷನ್, ಒಂದು ಅಟೆನ್ಷನ್ ಬೇರೆದವ್ರ ಕಡೆಯಿಂದ ಸಿಗ್ತಾ ಇದೆ ಅಂತಂದರೆ ಅದು ನಿಮ್ಮ ಕಡೆಯಿಂದ. ಬೇರೆ ಎಲ್ಲೂ ಯಾರಿಗೂ ಇವರ ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ನ ಅಥವಾ ಒಂದು ಕಂಟ್ರೋಲಿಂಗ್ ಎನರ್ಜಿನ ಬೇರೆದವ್ರ ಮೇಲೆ ಯಾರಿಗಲ್ಲೂ ತೋರ್ಸೋಕ್ಕಾಗಿಲ್ಲ ಅಂದರೆ ನಿಮ್ಮ ಹತ್ರ ಬಂದು ತೋರಿಸೋದಕ್ಕೋಸ್ಕರ ಅವ್ರಿಗೆ ಒಂದು ರಿಲೇಷನ್ಶಿಪ್ ಬೇಕು ಅಥವಾ ಒಬ್ಬರು ವ್ಯಕ್ತಿ ಬೇಕು, ಅದು ನೀವು ಸಿಕ್ಕಿದ್ದೀರಾ. ಆ್ಯಂಡ್ ಕ್ಲಿಯರ್ಲಿ ಈ ವ್ಯಕ್ತಿ ನಿಮ್ಮ ಜೊತೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಪ್ಯೂರ್ ಬಿಸ್ನೆಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಬಟ್ ಇನ್ ದ ಕೇಸ್ ಆಫ್ ಸಮಥಿಂಗ್ ದಟ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂದರೆ ನಿಮ್ಮ ಒಂದು ವೀಕ್ನೆಸ್ನ ಅವರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಗೆ ಏನು ಬೇಕು ಅಂತ, ಅಥವಾ ನಿಮ್ಮನ್ನ ಯಾವ ರೀತಿ ನಿಮ್ಮ ವೀಕ್ ಪಾಯಿಂಟ್ಸ್ನ ಟ್ರಿಗರ್ ಮಾಡ್ತಾರೆ. ಆ್ಯಂಡ್ ನೀವು ಯಾವ ಮಾತಿಗೆ ಕರಗ್ತೀರಾ, ಯಾವ ವಿಚಾರಕ್ಕೆ ಕರಗ್ತೀರಾ ಅನ್ನೋದೆಲ್ಲವೂ ಗೊತ್ತು. ನೀವೆಷ್ಟೇ ಅವರಿಂದ ದೂರ ಹೋಗಬೇಕು ಅಂದ್ರೂ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಮಾಡಿ ಅವ್ರು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಆ್ಯಂಡ್ ಮತ್ತೆ ಕರಗಿಸ್ತಾರೆ. ನೀವು ಕರಗಿ ವಾಪಸ್ ಮತ್ತೆ ಕ್ಷಮಿಸಿ ಮತ್ತೆ ಅವ್ರ ಲೈಫಿಗೆ ಹೋಗ್ತೀರಾ. ಆ್ಯಂಡ್ ಇದು ಸೇಮ್ ಸೈಕಲ್ ಲೂಪ್ ರಿಪೀಟ್ ಆಗ್ತಾನೇ ಇದೆ ಎಲ್ಲಿವರೆಗೂ. ಮೈಟ್ ಬಿ ಇದು ತುಂಬ ಜನಕ್ಕೆ ಒಂದು ವರ್ಷ, 2 ವರ್ಷ, 5 ವರ್ಷ, 8 ವರ್ಷದಿಂದ ಸೇಮ್ ಇದರಲ್ಲೇ ನೀವು ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಬಹುದು. ಇಟ್ಸ್ ಓಕೆ, ತುಂಬ ವರ್ಷದ ರಿಲೇಷನ್ಶಿಪ್ ಮೇಡಮ್ ಮೂವ್ ಆನ್ ಆಗೋಕ್ಕಾಗಲ್ಲ ಅಂತಂದರೆ ಜಸ್ಟ್ ಥಿಂಕ್ ಮಾಡಿ. 1 ವರ್ಷನೋ 5 ವರ್ಷನೋ 8 ವರ್ಷನೋ ಹಾಳಾಗಿದೆ ಅಂತಂದ್ರೂ ಇನ್ ರೆಸ್ಟ್ ಆಫ್ ಲೈಫ್ ನೆಮ್ಮದಿಯಿಂದ ಬದುಕ್ಬೋದು. ಓಕೆ, ಒಂದು ರಾಂಗ್ ಪರ್ಸನ್ ಜೊತೆ ಬದುಕನ್ನು ಲೈಫ್ ಲಾಂಗ್ ಹಾಳು ಮಾಡ್ಕೊಳ್ಳೋ ಬದಲು ಇಟ್ಸ್ ಓಕೆ ಫಾರ್ 5 ವರ್ಷ 8 ವರ್ಷ ಹಾಳಾಗಿದೆ ಅಂದರೆ ಇಟ್ಸ್ ಫೈನ್. ಬಟ್ ಕಂಡು ಬಾವಿಗೆ ಬೀಳೋದಕ್ಕೆ ಹೋಗಬೇಡಿ. ಥಿಂಕ್ ವೈಸ್ಲಿ, ಒಂದು ಪ್ರಾಕ್ಟಿಕಲ್ ಮೈಂಡ್ಸೆಟ್ಟಿಂದ ಡಿಸಿಷನ್ನ ತಗೊಳ್ಳಿ. ಯಾವುದೇ ರೀತಿಯ ಒಂದು ಯಾವುದೇ ಒಂದು ಎಮೋಷನಲ್ ಇಂಬ್ಯಾಲೆನ್ಸ್ ಇಂದ ಅಥವಾ ಯಾವುದೋ ಒಂದು ದುಃಖದಲ್ಲಿ ಡಿಸಿಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಶಾಂತ ಚಿತ್ತವಾಗಿ, ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ಈ ಪರ್ಸನ್ ರೈಟ್ ಆ ರಾಂಗ ಅಂತ. ಸೊ ಲಿಸನ್ ಟು ಯುವರ್ ಗಟ್ ಫೀಲಿಂಗ್. ಸಪೋಸ್ ನಿಮ್ಗೆ ಏನು ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಕ್ಲಾರಿಟಿ ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ಅನ್ನೋದನ್ನು ತಗೊಳ್ಳಿ. ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರಿಗೆ ತುಂಬಾ ಎಮೋಷ್ನಲ್ ಸೆಟ್ಬ್ಯಾಕ್ಸ್ ಇದೆ ಅಥವಾ ಚಿಕ್ಕ ವಿಚಾರಕ್ಕೂ ಅಳು ಬರ್ತಾ ಇದೆ, ಹಿಂಸೆ ಆಗ್ತಾ ಇದೆ ಅಂತ ಅಂದರೆ ಗ್ರೀನ್ ತಾರಾ ಮಂತ್ರನ ನೀವು ಡೈಲಿ ಕೇಳ್ತಾ ಬನ್ನಿ. ಅದು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ತಾ ಬರುತ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.